ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ 10ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ 20ರಿಂದ 2 ದಿನ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ ಸಮ್ಮೇಳನ ಲಾಂಛನ ಮತ್ತು ಭಿತ್ತಿಪತ್ರವನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಜಿಎಸ್ ಪಾಟೀಲ, ಮಾಜಿ ಶಾಸಕ ಡಿಆರ್ ಪಾಟೀಲ, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಎಚ್.ಕೆ. ಪಾಟೀಲ, ಗದಗ ಜಿಲ್ಲೆಯು ಸಂಗೀತ, ಇತಿಹಾಸ, ಕಲೆ, ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಜನರು ಇತಿಹಾಸದ ಬಗ್ಗೆ ಅರಿಯುವಂತಾಗಲು ಈ ಸಮ್ಮೇಳನ ವಿಶೇಷ ಪ್ರೇರಣೆ ನೀಡಲಿ ಎಂದು ಆಶಿಸಿದರು. ಗಾಂಧಿ ಭಾರತದ ದೊಡ್ಡ ಕಾರ್ಯಕ್ರಮ ಬೆಳಗಾವಿ ನಮ್ಮ ಜಿಲ್ಲೆ ಸಾಹಿತ್ಯ, ಪರಂಪರೆ, ಸಂಸ್ಕೃತಿ, ನಮ್ಮ ಇತಿಹಾಸಕ್ಕಾಗಿ ಅತ್ಯಂತ ಶ್ರೇಷ್ಠವಾದದ್ದು. ಬಹುಶಃ ನಮ್ಮ ಇತ್ತೀಚಿನ ಕೆಲವು ಆಕ್ಟಿವಿಟೀಸ್ ನೋಡಿದರೆ ಹೊರಗಿನವರು ಎಷ್ಟು ನಮ್ಮನ್ನು ಅರ್ತಾರ. ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ, ಸಮ್ಮೇಳನದ ಲಾಂಛನವು ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ಸಾರುತ್ತದೆ ಎಂದು ವಿವರಿಸಿದರು. ಈ ಒಂದು ಸಮ್ಮೇಳನದ ಲಾಂಛನ ಬಿಡುಗಡೆಯಾಗಿದೆ. ಈ ಲಾಂಛನವನ್ನ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಪುಂಡ್ಲಿಕ್ ಸೆಳ್ಳಿಗ್ನವರವರು ಮಾಡಿದ್ದಾರೆ. ನಮ್ಮ ಇಡೀ ಗದಗ ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ಸಾರ್ತಕ್ಕಂಥ ಅನೇಕ ಚಿತ್ರಗಳು ಅದರಲ್ಲಿ ಇದಾವೆ.